ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ಕುಮಾರ್ ಗಾಯತ್ರಿ ದಂಪತಿಯ ಪುತ್ರ 21 ವರ್ಷದ ಗೋಪಿ ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸಹುಡ್ಯ ಗ್ರಾಮದ ಶಿವಪ್ರಸಾದ್ ರಾಜೇಶ್ವರಿ ದಂಪತಿಯ ಪುತ್ರಿ 19 ವರ್ಷದ ಕಲ್ಪನಾ ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರಂತೆ. ಇಬ್ಬರು ಒಂದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುವಾಗ ಪರಿಚಯವಾಗಿ ಆ ಪರಿಚಯ ಪ್ರೀತಿಗೆ ತಿರುಗಿತ್ತು. ಆದರೆ ಯುವಕ ಹಾಗೂ ಯುವತಿ ಬೇರೆ ಬೇರೆ ಸಮುದಾಯ ಆದ ಕಾರಣ ಯುವತಿಯ ಕುಟುಂಬದವರು ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಜೂನ್ 28ರಂದು ಪರೀಕ್ಷೆ ಬರೆಯಲು ತೆರಳಿದ್ದ ಕಲ್ಪನಾ ಮನೆಗೆ ವಾಪಸ್ ಬಾರದೆ ನಾಪತ್ತೆಯಾಗಿದ್ರು. ಇದರಿಂದ ಯುವತಿಯ ಪೋಷಕರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿದ್ರು. ಇದಾದ ಬಳಿಕ ಇಬ್ಬರು ಧರ್ಮಸ್ಥಳದ ಸಮೀಪ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿವಾಹವಾಗಿದ್ದು, ನಂತರ ಚಿಕ್ಕಬಳ್ಳಾಪುರಕ್ಕೆ ಬಂದು ಯುವತಿಯ ಕುಟುಂಬದಿಂದ ಜೀವ ಬೆದರಿಕೆ ಇದೆ ಎಂದು ಆರೋಪಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ರಕ್ಷಣೆ ಕೋರಿದ್ರು. ನಾವು ಕಾಲೇಜ್ಗೆ ಹೋಗ್ತಾ ಇದ್ದೇವೆ, 3 ಇಯರ್ಸ್ ಲವ್ ಮಾಡ್ತಿದ್ವಿ. ಮನೆಯಲ್ಲೆಲ್ಲ ಒಪ್ಪಿರಲಿಲ್ಲ, ಮತ್ತು ತಿರ್ಗಾ ಕ್ಯಾಶ್ ಪ್ರಾಬ್ಲಮ್ ಮಾಡ್ತಿದ್ರು. ಅದಕ್ಕೋಸ್ಕರ ಕರ್ಕೊಂಡು ಬಂದ್ವಿ. ನಾವು ಲಿಂಗಾಯತ್ಸು, ಅವರು ಯಾದವ್. ಅದೇ ಕ್ಯಾಸ್ಟು ನಮ್ಗೆ ಸ್ವಲ್ಪ ಹೈ ಬರುತ್ತೆ, ಹಂಗೆ ಮಾಡ್ತಿದ್ದಾರೆ. ಕರ್ಕೊಂಡು ಹೋಗಿ ಮಾಡ್ತಾ ನಾವು ಧರ್ಮಸ್ಥಳ ಅಲ್ಲ, ಅದು ನಮ್ಮ ಮನೆಯವರು ಎಲ್ಲ ಜೀವ ಬೆದರಿಕೆ ಆಗ್ತಾ ಇದ್ದಾರೆ, ಅವ್ನು ಸಾಯ್ಸಕ್ಕೆ ಬಿಡ್ತೀರಿ ಅದು ಇದು ಅಂತ. ಅದಕ್ಕೋಸ್ಕರ ಬಂದಿದ್ವಿ. ಅದೇ ಫ್ಯೂಚರಲ್ಲೂ ಅಷ್ಟೇ, ಯಾವಾಗೂ ಅಷ್ಟೇ, ಏನೂ ತೊಂದರೆ ಆಗ್ದಿರಂಗೆ ಮಾಡಿಕೊಟ್ರೆ ಸಾಕು. ಇನ್ನು ಪೊಲೀಸರು ನವ ಜೋಡಿಯನ್ನು ಎಸ್ಪಿ ಕಚೇರಿಯಿಂದ ಮಹಿಳಾ ಪೊಲೀಸ್ ಠಾಣೆಗೆ ಕರೆತಂದು ಯುವತಿಯ ಪೋಷಕರನ್ನು ಕರೆಸಿ ಮಾತುಕತೆ ನಡೆಸಿದ್ರು. ಈ ವೇಳೆ ಕಲ್ಪನಾ ತನ್ನ ಪೋಷಕರೊಂದಿಗೆ ತೆರಳಲು ನಿರಾಕರಿಸಿ ತಾನು ಸ್ವ ಇಚ್ಛೆಯಿಂದ ಗೋಪಿಯವರನ್ನು ಪ್ರೀತಿಸಿ ಮದುವೆಯಾಗಿದ್ದೇನೆ, ಅವರೊಂದಿಗೆ ಜೀವನ ಸಾಗಿಸುತ್ತೇನೆ ಎಂದು ಪೊಲೀಸರ ಎದುರು ಸ್ಪಷ್ಟಪಡಿಸಿದ್ರು. ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿದ ಬಳಿಕ ಪೊಲೀಸರು ದಂಪತಿಯನ್ನು ಯುವಕನೊಂದಿಗೆ ಕಳುಹಿಸಿಕೊಟ್ಟಿದ್ದಾರೆ. ಹೆಸರು ಗೋಪಿ ಅಂತ, ಶಿಡ್ಲಘಟ್ಟ. ನಾವು ಕಾಲೇಜಲ್ಲಿಂದ ಪ್ರೀತಿ ಮಾಡ್ತಾ ಇದ್ವಿ. ಇವಾಗ ಅವರು ಮನೇಲೇನೋ ಒಪ್ತಾ ಇಲ್ಲ ಅಂದ್ಬಿಟ್ಟು ಹೋಗೋಣ ಅಂತ ಅದಕ್ಕೆ ಹೋಗಿ ಮದುವೆ ಆಗಿತ್ತು. ಅವ್ರ ಮನೇಲೇನೋ ನಮ್ಮ ಮನೆ ಹತ್ರ ಎಲ್ಲ ಹೋಗಿ ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಕ್ಷಣೆ ಬೇಕು ಅಂತ ಫ್ಯೂಚರಲ್ಲಿ ಮತ್ತೆ ನಾವು ಎಲ್ಲಾದರೂ ಹೋದಾಗ ನಮಗೇನು ಹಾನಿ ಆಗ್ತಿಲ್ಲ. 3 ವರ್ಷ ನಾನೀಗ ಹೋಟ್ಲಲ್ಲಿ ಇದ್ದೀನಿ, ನಮ್ಮದೇ ಹೋಟ್ಲಿದೆ, ಸ್ವಂತ. ಸರ್ಜಾಪುರ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಅದೇ ರಕ್ಷಣೆ ಬೇಕು ಅಂತ ಹೇಳಿದ್ರು. ಅವರು ಕಂಪ್ಲೇಂಟ್ ಆಗಿದೆ ಅಂತ ಅಲ್ಲೋಗಿ ಬನ್ನಿ ಅಂತ ಹೇಳಿದ್ರು. ಒಟ್ಟಾರೆ 3 ವರ್ಷಗಳ ಪ್ರೀತಿಗೆ ಮದುವೆಯ ಮುದ್ರೆ ಬಿದ್ದಿದ್ದರೂ ಕುಟುಂಬದ ವಿರೋಧದಿಂದಾಗಿ ಪೊಲೀಸ್ ರಕ್ಷಣೆ ಕೋರಬೇಕಾದ ಪರಿಸ್ಥಿತಿ ಈ ಅಂತರ್ಜಾತಿ ದಂಪತಿಗೆ ಎದುರಾಗಿದೆ. ಮಹಿಳೆಯು ತನ್ನ ಇಚ್ಛೆಯಂತೆ ಪತಿಯೊಂದಿಗೆ ತೆರಳಲು ನಿರ್ಧರಿಸಿದ್ದು ಪ್ರಕರಣಕ್ಕೆ ಸದ್ಯ ಸುಖಾಂತ್ಯ ಸಿಕ್ಕಂತಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.